ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಸ್ಟಾರ್ ಆಗೋದು, ಸ್ಟಾರ್ ಆಗಿ ಇರೋದು ಎರಡು ಡಿಫ್ರೆಂಟ್ ಥಿಂಗ್ಸ್. ಸ್ಟಾರ್ ಆಗೋದು ಪ್ರಮೋಷನ್ ಆ್ಯಂಡ್ ಪಿ ಆರ್ ಸ್ಟಂಟ್ಸಿಂದ, ಬಟ್ ರಿಯಲ್ ಸ್ಟಾರಿಸಮ್ನ ಮೇಂಟೈನ್ ಮಾಡೋದು ಚಾಯ್ಸ್ ಮತ್ತು ಕನ್ಸಿಸ್ಟೆನ್ಸಿಯಿಂದ. ಆ್ಯಂಡ್ ಇವಾಗ ಇಂಡಿಯಾದಲ್ಲಿ ಆ ಸ್ಟಾರಿಸಮ್ ಅವರನ್ನು ಮೇಂಟೈನ್ ಮಾಡ್ತಿರೋದು ನಮ್ಮ ರಾಕಿಂಗ್ ಸ್ಟಾರ್ ಯಶ್. KGF ಆದಮೇಲೆ ಯಶ್ ನ್ಯಾಷನಲ್ ಐಕಾನ್ ಆದರು, ಬಟ್ ನಮಗೆ ಕನ್ನಡಿಗಾಸ್ಗೆ ಈ ವಾಸ್ ಆಲ್ರೆಡಿ ಅ ಮಾಸ್ ಮಿತ್. ತುಂಬ ಜನ ಹೇಳ್ತಾರೆ KGF ಆದಮೇಲೆ ಯಶ್ ಫೇಮಸ್ ಆದರು ಅಂತ, ಬಟ್ ಇಟ್ಸ್ ರಾಂಗ್. KGF ಬರೀ ಒಂದು ಮೈಲ್ ಸ್ಟೋನ್ ಆಗಿತ್ತು ಅಷ್ಟೇ. ಯಶ್ ಅವ್ರ ಕಹಾನಿನ ಯಾವತ್ತೋ ಬರೆಯೋಕ್ಕೆ ಶುರು ಮಾಡಿದರು, ಯಾವಾಗ ಅವರು ಬರೀ ಒಬ್ಬ TV ಸೀರಿಯಲ್ನ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿದ್ರು. ಆ ಟೈಮಲ್ಲಿ ಯಾವಾಗ ಆ್ಯಕ್ಟಿಂಗ್ನ ಟೈಮ್ ಪಾಸ್ ಅಂತ ಕನ್ಸಿಡರ್ ಮಾಡ್ತಿದ್ರು, ಯಶ್ ಅದನ್ನು ಕ್ರಾಫ್ಟ್ ಅಂತ ಟ್ರೀಟ್ ಮಾಡ್ತಿದ್ರು. ಆ್ಯಂಡ್ ಇದೇ ಮೈಂಡ್ ಸೆಟ್ ಯಶ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಕಾಣುತ್ತೆ. ಅವರು ಅವ್ರ ಪ್ರತಿ ಫಿಲಮ್ನ ಆ್ಯಸ್ ಎ ಕೆರಿಯರ್ ಮೂವ್ ಅಲ್ಲ, ಆ್ಯಸ್ ಎ ಲೈಫ್ ಡಿಸಿಷನ್ ಥರ ಚೂಸ್ ಮಾಡ್ತಾರೆ. ಇದೇ ಕಾರಣಕ್ಕೆ ಯಶ್ ಹತ್ರ ಫ್ಲಾಪ್ ಮೂವಿ ಕಡಿಮೆ ಇದೆ, ಇಂಪ್ಯಾಕ್ಟ್ಫುಲ್ ಫಿಲಮ್ಸ್ ಜಾಸ್ತಿ ಇದೆ. ಯಶ್ ಒಂದು ರೂಲ್ನ ಫಾಲೋ ಮಾಡ್ತಾರೆ, ಬಿ ಪೇಷನ್ಸ್ ಬಟ್ ಬಿ ಡೆಡ್ಲಿ. ಅವರು ಪ್ರತಿ ಪ್ರಾಜೆಕ್ಟ್ ಮಧ್ಯೆ ಹೆವಿ ಗ್ಯಾಪ್ಸ್ನ ತಗೋತಾರೆ, ಯಾಕೆಂದರೆ ಯಶ್ ಬರೀ ಒಂದು ಮೂವಿ ರಿಲೀಸ್ ಅಲ್ಲ, ಒಂದು ಸ್ಟೇಟ್ಮೆಂಟ್ನ ಕೊಡೋಕ್ಕೆ ಬಯಸ್ತಾರೆ. ಎಲ್ಲಿ ಬೇರೆ ಹೀರೋಗಳು ವರ್ಷದಲ್ಲಿ 2-3 ಮೂವಿನ ಡ್ರಾಪ್ ಮಾಡ್ತಾರೋ, ಯಶ್ನ ಬರೀ ಒಂದು ಫಿಲಮ್ ಆಗೋಕ್ಕೆ 4-5 ವರ್ಷ ಬೇಕು. ಇದೇ ಸ್ಲೋ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಮೂವ್ಸ್ ಯಶ್ ಅವ್ರ ಕಂಟೆಂಟ್ ಮತ್ತು ಅವ್ರ ಆಡಿಯನ್ಸ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ತೋರಿಸುತ್ತೆ. KGF ಬರೀ ಒಂದು ಮೂವಿ ಆಗಿರಲಿಲ್ಲ, ಕನ್ನಡ ಇಂಡಸ್ಟ್ರಿಗೆ ಇಟ್ ವಾಸ್ ಆನ್ ಸಿನಿಮ್ಯಾಟಿಕ್ ಅರ್ಥ್ಕ್ವಿಕ್. ಆ್ಯಂಡ್ ಯಶ್ ಈ ಅರ್ಥ್ಕ್ವಿಕ್ನ ಆಫ್ಟರ್ ಶಾಕ್ನ ಇಷ್ಟು ವರ್ಷಗಳ ತನಕ ಮೇಂಟೈನ್ ಮಾಡಿದ್ದಾರೆ. ಅದು ಅವ್ರ ಇಮೇಜ್ನ ಓವರ್ ಎಕ್ಸ್ಪೋಸ್ ಮಾಡ್ದಲೆ. ನೋ ರ್ಯಾಂಡಮ್ ಆ್ಯಡ್ಸ್, ನೋ ಗಿಮಿಕ್ ಕ್ಯಾಮಿಯೋಸ್, ಪಬ್ಲಿಕಲ್ಲಿ ಒಂದು ಹಂಗರ್ನ ಕ್ರಿಯೇಟ್ ಮಾಡಿದ್ದಾರೆ, ಮಾಸ್ ಫ್ಯಾಂಡಮ್ನ ಹಂಗರ್. ಆ್ಯಂಡ್ ಈ ಹಂಗರ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಇಂಡಸ್ಟ್ರೀಲಿ ಒಂದು ಸರಿ ಟಾಪಲ್ಲಿ ಬರೋದು ಈಸಿ ಅನಿಸುತ್ತೆ, ಬಟ್ ಅಲ್ಲೇ ಇರೋದು ದಟ್ಸ್ ವಾರ್. ಯಶ್ ಈ ವಾರ್ನ ಸೈಲೆಂಟಾಗಿ ಗೆದ್ದಿದ್ದಾರೆ, ಅವರ ಬ್ರ್ಯಾಂಡಿಂಗ್, ಎಕ್ಸ್ಕ್ಲೂಸಿವಿಟಿ ಆ್ಯಂಡ್ ಮಿಸ್ಟ್ರಿಯಿಂದ. ಜೊತೆಗೊಂದು ನಿಜ ಹೇಳ, ಕರ್ನಾಟಕದ ಯೂತ್ ಯಶ್ಗೆ ಅಷ್ಟೊಂದು ಕನೆಕ್ಟ್ ಆಗೋಕ್ಕೆ ಕಾರಣ ಈ ವಾಸ್ ಆಲ್ಸೋ ಎ ಟ್ಯಾಲೆಂಟೆಡ್ ಮಿಡಲ್ ಕ್ಲಾಸ್ ಬಾಯ್. ಆ್ಯಂಡ್ ಯಶ್ ಒಂದು ವಿಚಾರನ ಪ್ರೂವ್ ಮಾಡ್ತಾರೆ, ಟ್ಯಾಲೆಂಟ್ನ ಜೊತೆ ಪೇಷನ್ಸ್ನ ಆ್ಯಡ್ ಮಾಡಿದ್ರೆ ಇಂಪಾಸಿಬಲ್ ಕೂಡ ಇನ್ಎವಿಟೇಬಲ್ ಆಗುತ್ತೆ. ಇವತ್ತು ಜೆನ್ಜಿ ಇನ್ಸ್ಟೆಂಟ್ ಫೇಮ್ನ ಚೇಸ್ ಮಾಡ್ತಿದ್ದಾರೆ. ಎಲ್ಲಿ ರೀಲ್ಸ್ 15 ಸೆಕೆಂಡಲ್ಲಿ ರೆಡಿಯಾಗಿ ವೈರಲ್ ಆಗ್ತಿದೆಯೋ, ಅದೇ ಯಶ್ನ ಕೆರಿಯರ್ ಒಂದು ರಿಮೈಂಡರ್, ಸ್ಲೋ ಕುಕಿಂಗ್ ಆಲ್ವೇಸ್ ಗಿವ್ಸ್ ದ ಬೆಸ್ಟ್ ಫ್ಲೇವರ್, ಜಸ್ಟ್ ಲೈಕ್ ಮೈ ಚಾನಲ್. ಎಲ್ಲಿ ಕರ್ನಾಟಕದ ಮಾಸ್ ಆಡಿಯನ್ಸ್ಗೆ ಯಶ್ನ ನೇಮ್ ಒಂದು ಟ್ರಸ್ಟೆಡ್ ಸೀಲ್ ಆಗಿದೆ. ಫಿಲಮ್ನ ಟ್ರೇಲರೇ ಇರಲಿ, ಇಲ್ಲ ಪೋಸ್ಟರ್ನ ರಿಲೀಸೇ ಇರಲಿ, ಜನ ಬರೀ ಯಶ್ನ ನೇಮ್ ನೋಡೆ ಥಿಯೇಟರ್ನ ಸೀಟ್ ಬುಕ್ ಮಾಡ್ತಾರೆ, ರಿವ್ಯೂಸ್ನ ವೇಟ್ ಅಲ್ಲ. ಯಾಕೆಂದರೆ ಆಡಿಯನ್ಸ್ಗೂ ಗೊತ್ತು ಯಶ್ ಆಲ್ವೇಸ್ ಕುಕ್ಸ್. ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಟೈಮಿಂಗ್ ಇರುತ್ತೆ. ನಾವು ರಶ್ ಮಾಡಿದ್ರೆ ಆಫ್ ಕುಕ್ಡ್ ಆಗುತ್ತೆ, ಅದೇ ಲೇಟ್ ಮಾಡಿದ್ರೆ ಚಾನ್ಸ್ ಮಿಸ್ ಆಗುತ್ತೆ. ಬಟ್ ಯಾವಾಗ ನಿಮಗೆ ನಿಮ್ಮ ವರ್ತ್ ಆ್ಯಂಡ್ ವ್ಯಾಲ್ಯೂ ಏನು ಅಂತ ಅರ್ಥ ಆಗಿರುತ್ತೋ, ಆವಾಗ ನೀವೇ ಡಿಸೈಡ್ ಮಾಡ್ತೀರಾ ಯಾವಾಗ ಸ್ಪಾಟ್ ಲೈಟ್ ಆನ್ ಮಾಡಬೇಕು ಅಂತ. ಆ್ಯಂಡ್ ಈ ಕೋಟ್ ಯಶ್ನ ಲೈಫ್ನ ರಿಸೆಂಬಲ್ ಮಾಡುತ್ತೆ. ಆ್ಯಂಡ್ ಬರೀ ಫಿಲಮ್ಸಿಂದ ಸಕ್ಸಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಇಟ್ಸ್ ಇನ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್. ಯಶ್ ಮೀಡಿಯಾಗೆ ಓವರ್ ಎಕ್ಸ್ಪೋಸ್ ಆಗಲ್ಲ. ಇಫ್ ಮೀಡಿಯಾ ಮುಂದೆ ಬಂದರೂ ಕೂಡ ಪ್ರತಿ ವರ್ಡ್ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ. ಪಬ್ಲಿಕ್ಗೆ ಅನಿಸುತ್ತೆ ಈಸ್ ಅಪ್ರೋಚಬಲ್ ಅಂತ, ಬಟ್ ಈಸ್ ಅನ್ರೀಚಬಲ್, ಎ ಗಾಡ್ ಲೆವೆಲ್ ಆರ್ ಆ ಮ್ಯಾನೇಜ್ಮೆಂಟ್. ಕನ್ನಡ ಫಿಲಮ್ ಇಂಡಸ್ಟ್ರಿ ಮೊದಲು ರೀಜನಲ್ ಲೆವೆಲಲ್ಲಿ ಸ್ಟಕ್ ಆಗಿತ್ತು, ಬಟ್ KGF ಆದಮೇಲೆ ಇಡೀ ದುನಿಯಾ ನಮ್ಮ ಕಡೆ ತಿರುಗ್ತು. ಆ್ಯಂಡ್ ಈ ಟ್ರಾನ್ಸ್ಫಾರ್ಮೇಷನ್ನ ಸೆಂಟರಲ್ಲಿ ಇರೋ ವ್ಯಕ್ತಿ ಬರೀ ಸ್ಕ್ರಿಪ್ಟ್ನ ನೋಡಲ್ಲ, ಅದ್ರ ಬದಲಿಗೆ ಒಂದು ಕ್ಯಾರೆಕ್ಟರ್ನ ಡೆವಲಪ್ ಮಾಡಿ ಇಡೀ ಇಂಡಸ್ಟ್ರಿನೇ ಲಿಫ್ಟ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ಯಶ್. ಆ್ಯಂಡ್ ಎಲ್ಲಿವರೆಗೂ ಯಶ್ ಇದೇ ಥರ ಪೇಷನ್ಸ್ ಮತ್ತು ಪ್ರಿಸಿಷನ್ನ ಮೇಂಟೈನ್ ಮಾಡಿರ್ತಾರೋ, ಅಲ್ಲಿವರೆಗೂ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ರಾಕಿಂಗ್ ಸ್ಟಾರ್ ಅನ್ನೋದು ಬರೀ ಒಂದು ಟೈಟಲ್ ಆಗಿರಲ್ಲ, ಒಂದು ಲೆಗಸಿ ಆಗುತ್ತೆ.